ಹಾಯ್ ಹಲೋ ನಮಸ್ಕಾರ. ಕಾಮಿಡಿ ಎಕ್ಸ್ಪ್ರೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಕುರಿಬಾಣ್ ಸುನಿಲ್. ಇವತ್ತಿನ ಪ್ರಶ್ನೆ ಏನಿಲ್ಲ, ನಾವು ಸತ್ತ ಮೇಲೂ ಜನ ನಮ್ಮ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತೀನಿ. ಎಷ್ಟು ಜನ ಯಾವ್ಯಾವ ಥರ ಉತ್ತರ ಕೊಡ್ತಾರೆ ನೋಡೋಣ. ಎಸ್, ಕಾರ್ಯಕ್ರಮ ಶುರು ಮಾಡೋಣ ಬನ್ನಿ. ಮತ್ತೆ ಹಾಯ್ ಬ್ರದರ್, ನಿಮ್ಮ ಹೆಸರು ಹೇಳಿ. ವಿಶ್ವಜಿತ್ ಅಂತ. ವಿಶ್ವಜಿತ್, ಏನು ಮಾಡ್ತಾ ಇದ್ರಿ ನೀವು? ನಾನು ಇಲ್ಲ ಕೇಳಿ ಸೆಕೆಂಡ್ ಪಿ ಯು. ಓಕೆ, ನಿಮ್ಗೊಂದು ಪ್ರಶ್ನೆ ಓಕೆನಾ? ಜನ ನಾವು ಸತ್ತ ಮೇಲೂ ನಮ್ಮನ್ನು ಜ್ಞಾಪಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಅಚ್ಚೆ ಹಾಕ್ಸ್ಕೋಬೇಕು. ಯಾರು ಅಚ್ಚೆ? ಅವ್ರ ಹೆಸ್ರೆ ಜನದೆಲ್ಲ ಹಾಕ್ಸ್ಕೋತೀರಾ? ಏನಿಲ್ಲ. ಜನ ನಿಮ್ಮನ್ನ ಜ್ಞಾಪಿಸ್ಕೋಬೇಕು ಬ್ರದರ್. ಅಂದರೆ ನಾವು ಸತ್ತ ಮೇಲೂ ಜನ ನಮ್ಮನ್ನು ಜ್ಞಾಪಿಸ್ಕೋಬೇಕು. ಅಂಥದ್ದು ಏನು ಕೆಲಸ ಮಾಡ್ಬೇಕು ನಾವು? ಅವಾಗ ಜನ ನಮ್ಮನ್ನು ಹೆಂಗೆ ಜ್ಞಾಪಿಸ್ಕೋಬೇಕು ಅಂದರೆ ನಾವೇನು ಮಾಡಬೇಕು? ಒಂದೊತ್ತು ಊಟ ಹಾಕ್ಬೇಕು. ಒಂದೊತ್ತು ಊಟ ಹಾಕ್ಬೇಕು. ಹಾಂ, ಆಮೇಲೆ ಅವ್ರನ್ನ ಏನು ನೋವಿಸ್ಬಾರ್ದು. ನೀಟಾಗಿ ಹೆಂಗ್ ನಾವು ಮಾಮೂಲಿ ಹೆಂಗ್ ಮಾತಾಡ್ತೀವಿ ಎಲ್ಲರಿಗೂ ಊಟ ಹಾಕಕ್ಕೆ ಹೆಂಗಾಗುತ್ತೆ ಬ್ರದರ್? ಅಲ್ಲ, ದೇವ್ರ ಮೇಲೆ ಇದ್ದಾನೆ, ಊಟ ಹಾಕ್ತಾನೆ. ಓಕೆ ಓಕೆ ಇದೊಂದು ನೀಟಾಗಿ ಬರ್ದಿದ್ರೆ ಎಲ್ಲ ಮಾಡ್ತಾರೆ. ಇದೊಂದು ನೀಟಾಗಿ ಆಗ್ಬೇಕಷ್ಟೇ. ಓಕೆ. ಅಲ್ಲಿಂದಾನೆ ಮೇಲಿಂದಾನೆ ಬರ್ದ್ಬಿಟ್ಟು ಕಳ್ಸ್ಬಿಟ್ಟಿರ್ತಾನೆ, ನಿನ್ಗಿದಿಷ್ಟು ನಿನ್ಗಿದೆ ಅಂತ. ಇಲ್ಲ, ಅದಕ್ಕೆ ಆನ್ಸರ್ ಇನ್ನೊಂದಿದೆ, ಹೇಳ್ತೀನಿ ರೀ. ಹಾಂ, ಓಕೆ ಸರಿ ಬ್ರದರ್. ಈಗ ನಿಮ್ಮ ಪ್ರಕಾರ ನೀವು ಹೇಳ್ದಂಗೆ ಹಣೆ ಬರದಲ್ಲಿ ಬರ್ದಿರ್ಬೇಕು, ಎಲ್ರಿಗೂ ಊಟ ಹಾಕ್ಬೇಕು, ಜ್ಞಾಪಿಸ್ಕೋತಾರಂತನ? ಇಲ್ಲ ಬ್ರದರ್, ಜೊತೆಗೆ ಊಟದವ್ರೆ ನಮ್ಮನ್ನು ಮರ್ತು ಬಿಡ್ತಾರೆ ಈಗಿನ ಕಾಲದಲ್ಲಿ. ಸಾಲ ಅಲ್ಲ, ಆಸ್ತಿ ಇದ್ರನ್ನೇ ಹೊಡೆದ ಮಚ್ಚಿಟ್ಕೊಂಡು ನಿಂದಿರ್ತಾರೆ ಅಣ್ಣ ತಮ್ಮದ್ರು. ಹಂಗಾಗೈತೆ ಕಾಲ ಇವಾಗ. ಅಂಥದ್ರಲ್ಲಿ ಊಟ ಹಾಕ್ದವ್ರು ನಮ್ಮನ್ನು ಜ್ಞಾಪಿಸ್ಕೋತಾರೆ, ಅದನ್ನು ಯೋಚನೆ ಮಾಡಿ ಒಂದು. ಇಲ್ಲ ಜ್ಞಾಪಿಸ್ಕೊಳ್ಳಲ್ಲ. ಜ್ಞಾಪಿಸ್ಕೊಳ್ಳಲ್ಲ ಅಲ್ವಾ? ಮತ್ತೆ ಏನು ಮಾಡ್ಬೇಕು ಹೇಳಿ ನೋಡೋಣ. ಜನ ನಮ್ಮ ಜ್ಞಾಪಿಸ್ಕೋಬೇಕಲ್ಲ ನನ್ನ ಮಗಂದು ಸತ್ತ ಮೇಲೆ. ಸತ್ಮೇಲೆ ಅಣ್ಣ ಎಲ್ಲ ಹೋದ್ಮೇಲೆ ಹೆಂಗಣ ಜ್ಞಾಪಿಸ್ಕೊಂತಾರೆ? ಜ್ಞಾಪಿಸ್ಕೊಂತಾರೆ ಖಂಡಿತ. ಇಷ್ಟು ಯಾಕೆ ಈಗ ನಾವು ಎಷ್ಟು ಜನ ಜ್ಞಾಪಿಸ್ಕೊತೀವಿ? ಈಗ ಸತ್ತೋದವ್ರು ನಾವು ಜ್ಞಾಪಿಸ್ಕೊಳ್ಳಲ್ಲ. ಈಗ ನಾವು ನಮ್ಮ ದೊಡ್ಡಪ್ಪ ಜ್ಞಾಪಿಸ್ಕೊತೀವಿ, ನಮ್ಮ ತಾತ ಜ್ಞಾಪಿಸ್ಕೊತೀವಿ, ನಮ್ಮ ಅಜ್ಜಿ ಜ್ಞಾಪಿಸ್ಕೊತೀವಿ. ಅವರೆಲ್ಲ ಹೆಸರು ಮಾಡಿ ಆಸ್ತಿ ಮಾಡಿ ಇಕ್ಬಿಟ್ಟು ಹೋಗಿದ್ರು ಜ್ಞಾಪಿಸ್ಕೋತೀವಿ. ಇಲ್ಲ, ಏನೂ ಮಾಡಿಲ್ಲ ನಮ್ಗೆ, ಆದ್ರೂ ಜ್ಞಾಪಿಸ್ಕೊತೀವಿ. ಏನೋ ಅವ್ರ ರಿಲೇಷನ್ ಅಂತ ಜ್ಞಾಪಿಸ್ಕೋತೀರಾ? ಕೇಳ್ತೀನಿ ಬ್ರೋ, ನಿಮ್ಮ ಹೆಸರು ಹೇಳಿ. ಪುನೀತ್. ಪುನೀತ್, ಏನು ಮಾಡ್ತಾ ಇದ್ರಿ ನೀವು? ಓ, ನಮ್ಮ ಅಪ್ಪಣ್ಣವ್ರ ಹೆಸರು. ಆಟೋ ಓಡಿಸ್ತೀನಿ. ಸರಿ, ಓಕೆ. ನಿಮಗೆ ಒಂದು ಪ್ರಶ್ನೆ ಬ್ರೋ. ನಿಮ್ಮ ಪ್ರಕಾರ ಜ್ಞಾಪಿಸ್ಕೋಬೇಕು, ಸತ್ತಾಗ ಬಂದ್ಬಿಟ್ಟು ನನ್ನ ಮಗನ ಜ್ಞಾಪಿಸ್ಕೊಂತಾ ಇರ್ಬೇಕು. ಓ ಬಡಿ ಮಗ ಇವನು ಹಂಗೆ ಹಿಂಗೆ ಅನ್ಬೇಕು, ಆ ರೇಂಜ್ಗೆ ಆಗ್ಬೇಕು. ಇವಾಗ ಎಲ್ಲಿ ಜ್ಞಾಪಿಸ್ಕೊತಾರಣ? ಯಾರು ಜ್ಞಾಪಿಸ್ಕೊಳ್ಳಲ್ಲ ಇವಾಗ. ಯಾರು ಚಾನ್ಸೇ ಇಲ್ಲ ಜ್ಞಾಪಿಸ್ಕೊಳ್ಳಕ್ಕೆ. ಜ್ಞಾಪಿಸ್ಕೊಳ್ಳೋದು ಯಾರು? ಇವತ್ತು ಮಾಡಿದ್ರೆ ಮುಂದೆ ಮರೀತಾರೆ. ಹೆಂಗೆ ಜ್ಞಾಪಿಸ್ಕೊತಾರೆ? ಆಗೋದಿಲ್ಲ. ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ನಾನು ನಿಮ್ಗೆ ಐಡಿಯಾ ಕೊಡ್ತೀನಿ ಹೆಂಗೆ ಅಂತ, ಓಕೆನಾ? ಊರೆಲ್ಲ ಜ್ಞಾಪಿಸ್ಕೋಬೇಕು, ನಿಮ್ಮನ್ನು ಹುಡ್ಕೊಂಬರ್ಬೇಕು ಬಡಿ ಮುಂದೆ ಎಲ್ಲರೂ. ಆ ರೇಂಜ್ಗೆ ಹೇಳ್ಕೊಡ್ತೀನಿ ಐಡಿಯಾ. ಇರಿ ಹೇಳ್ತೀನಿ. ಹಾಯ್ ಬ್ರೋ, ನಿಮ್ಮ ಹೆಸರು ಹೇಳಿ. ಲಿಖಿತ್ ಅಂತ. ನಿಖಿತ್ ಏನು? ಲಿಖಿತ್ ಅಂತ. ಓಕೆ, ಏನು ಮಾಡ್ತಾ ಇದ್ರಿ ನೀವು? ಓದ್ತಾ ಇದ್ದೀನಿ ಕಾಲೇಜಲ್ಲಿ. ಹಾಂ, ಓದ್ತಾ ಇದ್ದೀನಿ ಕಾಲೇಜಲ್ಲಿ. ಓದ್ತಾ ಇದ್ದೀರಾ? ಆ ಕಾಲೇಜಲ್ಲಿ ಯಾವುದು ಕಾಲೇಜು? KLE ಅಂತ ಹೇಳ್ಬೇಕಲ್ವ ನೀವು? ಓಕೆ ಬ್ರದರ್, ಜನ ನಾವು ಸತ್ತ ಮೇಲೂ ನಮ್ಮನ್ನು ಜ್ಞಾಪಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಒಳ್ಳೆ ಕೆಲಸ ಮಾಡಬೇಕು. ಅದು ಏನು ಒಳ್ಳೆ ಕೆಲಸ? ಏನು? ದಾನ ಧರ್ಮ. ದಾನ ಧರ್ಮ ಜ್ಞಾಪಿಸ್ಕೋತಾರಾ? ಅಂತ ಜ್ಞಾಪಿಸ್ಕೊಂತಾರೆ. ಜ್ಞಾಪಿಸ್ಕೋತಾರಾ? ಹಾಂ. ಇಲ್ಲ ಬ್ರದರ್, ಸುಳ್ಳು. ಚಾನ್ಸೇ ಇಲ್ಲ, ಜ್ಞಾಪಿಸ್ಕೊಳ್ಳಲ್ಲ. ಏನು ಮಾಡ್ಬೇಕಂಗಾರೆ? ಅದೇ ನೀವು ಹೇಳಿ, ನೀವು ಐಡಿಯಾ ಹೇಳಿ ನಮಗೆ ನಮಗೆ. question ಅದು. ಹ್ಞೂ, ನಿಮ್ಮ ಕ್ವಶನ್ ಅದು, ನಿಮಗೆ ಪ್ರಶ್ನೆ ಅದು. ದೊಡ್ಡದಾಗಿ ಕ್ರೈಮ್ ಗೇಮ್ ಮಾಡ್ಬಿಟ್ಟು ಸತ್ಬಿಟ್ರೆ ನೆನ್ಸ್ಕೊಂತಾರೆ. ಏನು ಕ್ರೈಮ್? ಪೂರ ಒಳ್ಳೆ ಕೆಲಸ ಮಾಡಬೇಕು, ಇಲ್ಲ ಪೂರ ದೊಡ್ಡ ಕೆಲಸ ಮಾಡಬೇಕು. ಅವ್ರು ನೆನ್ಸ್ಕೊಂತಾರೆ ಪಕ್ಕ. 100%. ಸೂಪರ್. ಓಕೆ, ಥ್ಯಾಂಕ್ ಯು. ನಿಮ್ಮನ್ನ ನೋಡಿದ್ದೀನಿ ನಾನು ನೋಡಿದ್ರೆ ಎಲ್ಲಿ ಬ್ರದರ್? ಟಿವಿಲಿ ಅಲ್ಲಿ ಇಲ್ಲಿ ಶೋಗಳಲ್ಲಿ. ಶೋಗಳಲ್ಲ, ಪಿಕ್ಚರ್ಲೆಲ್ಲ ನೋಡಿಲ್ಲ? ಅದೇ ಪಿಕ್ಚರ್ ಎಲ್ಲ ಅಂದ್ರೆ ಆಲ್ರೌಂಡರ್ ನೋಡಿದ್ರಾ? ಥ್ಯಾಂಕ್ ಯು. ಹೇಳ್ತೀನಿ. ಹಾಯ್ ಬ್ರೋ, ನಿಮ್ಮ ಹೆಸರೇನು? ನಾನು ಮಾತಾಡಕ್ಕೆ ಮಾತಾಡು ಬ್ರದರ್. ಏನು ಕಾಮಿಡಿ ಅಂತ. ಜೀವನ್, ಏನು ಮಾಡ್ತಾ ಇದ್ದೀರಾ? BCA. ಓಕೆ, ನೀವು ಯಾರಿಗೆ ಜೀವನ ಕೊಡ್ಬೇಕಂತ ಕಾಯ್ತಾ ಇದ್ದೀರಿ? ಏನಿದ್ರು ಪೇರೆಂಟ್ಸ್ಗೆ ಸರ್. ಪೇರೆಂಟ್ಸ್ಗೆ. ಸಕ್ಕ ಡೈಲಾಗ್ ಹೊಡೆದ್ರು ಗುರು. ಇವ್ರ ಹೆಸರು ಜೀವನ. ನೀವು ಯಾರು ಜೀವನ ಕೊಡ್ಬೇಕಂತ ಕಾಯ್ತಾ ಇದ್ರೆ ಪೇರೆಂಟ್ಸ್ಗೆ ಅಂದ್ರೆ ಸೂಪರ್, ಒಳ್ಳೆ ಡೈಲಾಗ್. ಓಕೆ, ಜನ ನಾವು ಸತ್ತ ಮೇಲೂ ನಮ್ಮನ್ನು ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ದೊಡ್ಡವ್ರ ಹೆಸರು ಹೇಳ್ಬೇಕು. ಪುನೀತ್ ರಾಜ್ಕುಮಾರ್ ನೋಡಿ ಎಕ್ಸಾಂಪಲ್. ಸೂಪರ್. ಇದು ಎಕ್ಸಾಂಪಲ್, ಇದು ಓಕೆ. ಸಹಾಯ ಮಾಡಿದ್ರು, ಸೊ ಇವಾಗಲೂ ಕೂಡ ಜ್ಞಾಪಿಸ್ಕೋತಾರೆ ಖಂಡಿತ. ಮಾಡಬೇಕು ಅಂದರೆ ಆನ್ಲೈನಲ್ಲೆಲ್ಲ ತೋರಿಸ್ಕೋಬಾರ್ದು. ಅಂದರೆ ಅಂದರೆ ನಮ್ಮ ಮನ್ಸಿಗೆ ಹೆಂಗೆ ಅನ್ಸುತ್ತೋ ಅವಾಗ ಹಂಗೆ ಮಾಡಬೇಕು. ಅಂದರೆ ಆದರೆ ಕೊಡಬೇಕು, ಇಲ್ಲ ಅಂದರೆ ಇಲ್ಲ. ಎಡಗೈಗೆ ಮಾಡಿದ್ದು ಬಲಗೈ ಗೊತ್ತಾಗಬೇಕು. ಆ ಥರ ಸೊ ಅಪ್ಪಣ್ಣವ್ರು ಮಾಡಿದ್ದು ಅದೇ ಕೆಲಸ ಅಲ್ವಾ? ಅವ್ರು ಮಾಡಿದ್ದು ಗೊತ್ತಾಗಿರ್ಲಿಲ್ಲ. ಅವರು ನೋಡಿ ಎಷ್ಟು ಇನ್ನ ಐತೆ ಅವ್ರದ್ದು, ನೆನಪಿದೆ. ಇನ್ನ ಮುಂದೆನೂ ಇರುತ್ತೆ ಹಂಗೆ. ಹಂಗೆ ಖಂಡಿತ ಎವರ್ಗ್ರೀನ್. ಅಪ್ಪಣ್ಣವ್ರು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ. ಕರೆಕ್ಟ್ ಅಲ್ವಾ? ಸೂಪರ್, ಥ್ಯಾಂಕ್ ಯು. ನಾನು ನಿಮ್ಗೆ ಹೇಳ್ತೀನಿ ಐಡಿಯಾ ಅಂತ. ಹಾಂ ಸರ್, ನಮಸ್ತೆ, ಬನ್ನಿ ಸರ್. ತಮ್ಮ ಹೆಸರು ಸರ್? ಹರ್ಷ ಅಂತ. ನಾವು ಸುಮಾರು ವರ್ಷದಿಂದ 2008ರಲ್ಲಿ ಇವರು ಓಡಾಡ್ತಾ ಇದ್ದೀರಾ ಇಲ್ಲೇ? ಪರಿಚಯ ಆಗಿದ್ದು. ಯಾರು? ಅವಾಗ ಒಂದು ಬೊಂಬಾಟ್ ಪಿಕ್ಚರ್ ಗಣೇಶ್ದು. ಕರೆಕ್ಟ್. ನಿಮ್ಗೆ ಗೊತ್ತು? ಅವಾಗ ಒಂದ್ಸರಿ ಸೈನ್ ಹಾಕ್ಸ್ಕೊಂಡಿದ್ದೆ ಬುಕ್ಕಲ್ಲ. ಗಣೇಶ್ ಆಟೋಗ್ರಾಫ್ ಯಾರ ಹತ್ರ? ಗಣೇಶ್ ಗೋಲ್ಡನ್ ಸ್ಟಾರ್. ಗಣೇಶ್ ಅವ್ರ ಹತ್ರ. ಯಾಕೆ ಹಾಕ್ಸ್ಕೊಂಡಿದ್ದೆ ಅಂದ್ರೆ ಮೂವಿ ಇದೆಲ್ಲ ನೋಡಿದಾಗ ಇಲ್ಲಿ ನಾವು ಚೈಲ್ಡ್ಹುಡ್ ಅಲ್ಲಿ ಚುರುಮುರಿ ತಿಂತಿದ್ವಿ. ನಾನು ಓದಿದ್ದು ಮರಿಯಪ್ಪ ಫಸ್ಟ್ ಗ್ರೇಡ್ ಕಾಲೇಜ್. ಅವಾಗ ಈ ಥಿಯೇಟರ್ ಚೈಲ್ಡ್ಹುಡ್ ಇಂದ ಬರ್ತಾ ಇದ್ವಿ ನವರಂಗೆ. ಇಲ್ಲಿ ನೀವು ನನಗೆ ಪ್ರಶ್ನೆ ಹೇಳಕ್ ಬಂದಿರ, ನಾನು ಪ್ರಶ್ನೆ ಕೇಳಕ್ ಬಂದಿದ್ದೀರಾ? ನಾವು ಪ್ರಶ್ನೆ ತೊಂದರೆ ಇಲ್ಲ, ಚೆನ್ನಾಗಿ ಹೇಳ್ರಿ. ಬೊಂಬಾಟ್ ಸಿನಿಮಾ ನಾನು ಮಾಡಿದ್ದೆ ಮಾಡಿದ್ರೆ. ಓಕೆ ಸರಿ, ನಿಮ್ಗೊಂದು ಪ್ರಶ್ನೆ. ಜನ ನಾವು ಸತ್ತ ಮೇಲೂ ನಮ್ಮ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು?
ಜನ ದುಡ್ಡಿರೋರ್ಗೂ ಚೆನ್ನಾಗಿರ್ತಾರೆ. ಹಾಂ ಬಡವರಾದ್ರೂ ಅಷ್ಟೇ, ಸಾಹುಕಾರಾದ್ರೂ ಅಷ್ಟೇ, ಎಲ್ಲ ಸತ್ ಮೇಲೆ ಎಲ್ಲ ಒಂದೇ ಶಾಶ್ವತ. ಹಾಂ ಎಲ್ಲರೂ ಈ ಮನುಷ್ಯ ಸತ್ ಮೇಲೆ ವಾಪಸ್ ಬರಲ್ಲ. ಶಾಶ್ವತ. ಮನುಷ್ಯ ಸತ್ ಮೇಲೆ ಬರಲ್ಲ. ಮನುಷ್ಯ ಸಾಯೋದು ಶಾಶ್ವತ. ಈ ಸತ್ ಮೇಲೆ ವಾಪಸ್ ಬರಲ್ಲ. ಬಡವರು ಸಾಹುಕಾರಾದ್ರೂ ಅಷ್ಟೇ, ಎಲ್ಲ ಒಂದೇ ಜಾಗದಲ್ಲೇ ಸುಡ್ತಾರೆ. ಎಲ್ಲ ಅದು ಯಾರೇ ಗುರು, ಅಣ್ಣ ಸಖತ್ತಾಗಿ ಮಾತಾಡಿ ಕ್ಲಾಪ್ ಮಾಡಿದ್ರು. ಅಣ್ಣ ನಿಮ್ಮ ಹೆಸರು? ಹರ್ಷ ಅಂತ. ಸೂಪರ್. ಫ್ರೀಡಮ್ ಟಿವಿ ನೋಡಿರೋದು ಮತ್ತಿಕೆರೆ. ಇಲ್ಲ ಇಲ್ಲೇ ಇರೋದು ಸದಾಶಿವನಗರ ಹತ್ರ. Poster ಅವಾಗ ನೋಡಿರ್ತೀವಿ, ಅನ್ಸಿರ್ತೀವಿ ನಾವು. ಅನ್ಸಿರ್ತೀವಿ. ನಾವು ಪುನೀತ್ ರಾಜ್ಕುಮಾರ್ ಫ್ಯಾನು. ಓಕೆ, ಅವಾಗ ಅವ್ರದ್ದೊಂದು ಹಾಡು ಹೇಳಿ, ಯಾವ್ದೊಂದು ಹಾಡು ಹೇಳಿ. ಜಾಲಿಗೋ ಜಾಲಿಗೋ ಜಾಲಿ ಜಾಲಿಗೋ, ಹ್ಯಾಪಿಗೋ ಹ್ಯಾಪಿಗೋ ಹ್ಯಾಪಿ ಹ್ಯಾಪಿಗೋ, ತಂಡಿಗೋ ತಾಳಿಗೋ ಸ್ನೇಹ ಪ್ರೀತಿ ಅಜ್ಜರೆ ಇಂಜರೆ, ಈಸಿ ಈಸಿಯೋ ತಲೆಯಲ್ಲಿ ನಮಗೆ ಸೆನ್ಸಾರ ಬಿಗ್ಗು, ಓ ಚಿತ್ತು ಮಾಡುತ್ತಾ ನೀ ಚೆನ್ನ ಉಡಾಯಿಸು, ಜೊಲಿಗೋ ಜೊಲಿಗೋ ಜಲ್ ಜಲ್ ಜಾಲಿಗೋ, ಹ್ಯಾಪಿಗೋ ಹ್ಯಾಪಿಗೋ ಹ್ಯಾಪಿ. ಒಂದು ಫೋಟೋ ಹೊಡೀರಿ ನಮಗೆ. ಥ್ಯಾಂಕ್ ಯು. ಅಭಿಷೇಕ್ ಬ್ರೋ, ಏನು ಮಾಡ್ತಾ ಇದ್ರಿ ನೀವು? ನಾವು BCA. ಓಕೆ, ಕಣ್ಗೆ ಆಪ್ರೇಷನ್ ಆಗಿತ್ತಾ? ಹಂಗೆಲ್ಲ ಸ್ಟೈಲಿಶ್. ಇರೀಸಾ, ನಾನು ಕಣ್ಣಿಗೆ ಧೂಳುಗಳು ಬಿದ್ದೆಲ್ಲ ಆಪ್ರೇಷನ್ ಆಗಿರ್ತಾರೆ, ಸುಮ್ಮನೆ ತಮಾಷೆ. ಓಕೆ ಬ್ರೋ, ಏನು ಮಾಡ್ತಾ ಇದ್ದೀರಾ ನೀವು? ನಾವು BCAನಾ? ಓಕೆ, ನಿಮ್ಗೊಂದು ಪ್ರಶ್ನೆ, ನೀವು ಹೇಳಿ. ನಾವು ಸತ್ತ ಮೇಲೂ ಜನ ನಮ್ಮನ್ನು ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ನಾವು ಹಾಂ, ಒಳ್ಳೇದನ್ನು ಮಾಡಬೇಕು. ಅದೇ ನೀವು ಏನು ಒಳ್ಳೇದು ಮಾಡಿ. ಒಂದು ಹಾಂ, ಅತಿಯಾಗಿ ಒಳ್ಳೇದು ಮಾಡಬೇಕು, ಇಲ್ಲ ಅತಿಯಾಗಿ ಕೆಟ್ಟದ್ದು ಮಾಡಬೇಕು. ಈಗ ನೀವು ಬೆಳಿಗ್ಗೆ ಒಳ್ಳೇದು ಮಾಡ್ಕೊಂಡೇ ಬಂದಿದ್ದೀರಾ, ನಿಮ್ಮ ಹತ್ರ ಗೊತ್ತಾಗ್ತಾ ಇದೆ ನನಗೆ. ಹೇಳಿ. ಗೊತ್ತಾಗ್ತಾ ಇತ್ತು ನನಗೆ, ತುಂಬ ಒಳ್ಳೇದು ಮಾಡ್ಕೊಂಡು ಬಂದಿದ್ದೀರಾ ಬೆಳಿಗ್ಗೆನೆ, ಗೊತ್ತಾಗ್ತಾ ಇದೆ ನನಗೆ. ಗಿಮ್ ಅಂತ ಇದೆ ನನಗೆ. ಸರಿ ಹೇಳಿ, ಇನ್ನೇನು ಮಾಡಬೇಕು? ಒಳ್ಳೇದಂದ್ರೆ ಏನು ಮಾಡ್ಬೇಕು ಅದನ್ನ ಹೇಳಿ. ಒಳ್ಳೇದಂದ್ರೆ ಜನರಿಗೆ ಯಾರಿಗೆ ಕಷ್ಟ ಇರುತ್ತೆ ಅವ್ರಿಗೆ ಹೆಲ್ಪ್ ಮಾಡಬೇಕು. ಕಷ್ಟ ಇದ್ದವ್ರಿಗೆ ಹೆಲ್ಪ್ ಮಾಡ್ಬೇಕು, ಅವ್ರು ನ್ಯಾಪ್ಸ್ಕೋತಾರೆ. ಅವಾಗ ಒಬ್ಬರೇ ನ್ಯಾಪ್ಸ್ಕೋತಾರೆ. ನೀವು ಯಾರು ಸಹಾಯ ಮಾಡಿರ್ತಾರೋ ಒಬ್ಬರೇ ನ್ಯಾಪ್ಸ್ಕೋತಾರೆ. ಊರವರೆಲ್ಲ ನ್ಯಾಪ್ಸ್ಕೋಬೇಕು ನಿಮ್ಮ ಏರಿಯಾದಲ್ಲಿ. ಆ ಥರ ನಿಮ್ಮ ಏರಿಯಾದಲ್ಲೇ, ಇಡೀ ಕರ್ನಾಟಕ ಬೇಡ, ಅಟ್ಲೀಸ್ಟ್ ನಿಮ್ಮ ಏರಿಯಾದಲ್ಲಿ ಜ್ಞಾಪಿಸ್ಕೋಬೇಕು. ಆ ಥರ ಏನು ಮಾಡ್ಬೋದು? ಏರಿಯಾ ಕಾರ್ಪೊರೇಟರ್ ಆಗ್ಬೇಕು. ಕಾರ್ಪೊರೇಟರ್ ಆಗಿ ಒಳ್ಳೆ ಕೆಲಸ ಮಾಡಬೇಕು. ಸೂಪರ್, ಇದು ಸಕ್ಕತ್ತೆ ಎಲ್ಲ ಗುರು. ಕಾರ್ಪೊರೇಟರ್ ಆಗಬೇಕು. ಕಾರ್ಪೊರೇಟರ್ ಆಗಕ್ಕೆ ಏನು ಬೇಕು? ದುಡ್ಡು ಬೇಕು. ದುಡ್ಡಿದ್ದವನೇ ಅವನು ಎಲೆಕ್ಟ್ ಆಗಿ ಎಲ್ಲರಿಗೂ ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡಬೇಕು ಅಷ್ಟೇ. ಸೂಪರ್, ಉತ್ತರ ಕರ್ನಾಟಕ. ಧನ್ಯವಾದಗಳು. ಕರೆಕ್ಟಾ? ಹೌದು. ಹಾಯ್ ಬ್ರದರ್, ನಿಮ್ಮ ಹೆಸರು? ಹರ್ಷ ಅಂತ. ಹರ್ಷ ಬ್ರೋ, ಏನು ಮಾಡ್ತಾ ಇದ್ದೀರಾ? ಇವಾಗ ಸೆಕೆಂಡ್ ಪಿ ಮಾಡ್ತಾ ಇದ್ದೀನಿ. ಸೆಕೆಂಡ್ PU ಅಲ್ಲ, ಇದು ಕೈಗೆ ಏನು ಮಾಡ್ಕೊಂಡ್ರಿ? ಕೆಳಗಡೆ ಬಿದ್ದೋದೆ. ಕೆಳಗಡೆ. ಮತ್ತೆ ಜೀವನ ಹೆಂಗೆ ನಡೀತಾ ಇದೆ ಬೆಳಿಗ್ಗೆ? ಬೆಳಿಗ್ಗೆ ಹೆಂಗ್ ನಡೀತಾ ಇದೆ ಅಂದ್ರೆ ಜೆಟ್ ಸ್ಪ್ರೇ ಐತೆ, ಸಾಕು. ಇನ್ನೇನು ಬೇಕು? ಜೆಟ್ ಸ್ಪ್ರೇ. ಜೆಟ್ ಸ್ಪ್ರೇ ಇದೆಯಾ? ಹೆಂಗ್ ನಡೀತಾ ಇದೆ? ಜೆಟ್ ಸ್ಪ್ರೇ ಇರ್ಬೇಕಾದ್ರೆ. ಜೆಟ್ ಸ್ಪ್ರೇ ಇರ್ಬೇಕಾರೆ ಕೈ ನೋವಾದ್ರೆ ಯಾಕೆ ನೋವು ಬೇಜಾರು ಮಾಡ್ಕೋಬೇಡಿ. ಅಷ್ಟೇ. ಸರಿ ಬಿಡಿ. ನಾವು ಸತ್ತ ಮೇಲೆ ಜನ ನಮ್ಮನ್ನು ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಸತ್ತ ಮೇಲೂ ಜನ ನಮ್ಮನ್ನು ಜ್ಞಾಪಿಸ್ಕೊಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಮಸ್ತಾಗಿ ನೋಡ್ಕೊಬೇಕು ಅವ್ರನ್ನ. ಅಷ್ಟೇ, ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ನೆಪ ಇಟ್ಕೊಂಡ್ಕೊಂತಾರೆ. ಇನ್ನೊಂದು ಹೆಂಗೆ ನೆಪ ಇಟ್ಕೊಂತಾರೆ? ಮಸ್ತಾಗಿ ಅಂದ್ರೆ ಯಾವ ಥರ? ಯಾವ ಥರ ಅಂದರೆ ನಾವೇನು ಮಾಡ್ತೀವೋ ಅದನ್ನ ಅವ್ರಿಗೂ ಮಾಡಿಸ್ಬೇಕು. ಅದನ್ನು ಬಿಟ್ಬಿಟ್ಟು ನಾವು ಮಾಡೋದು ಸಪ್ರೇಟ್ ಆಗಿ ಮಾಡ್ತೀವಿ. ಹೆಂಗೆ ಆಸ್ತಿ ಅಲ್ಲ, ನಮ್ಮದೇ ಬೇರೆ ಥರ. ಮುಂದೆ ಬೇರೆ ಥರ. ಹಾಂ ಹೇಳಿ. ನಾವು ಮಾಡೋದನ್ನೇ ಅವ್ರಿಗೂ ಮಾಡಿಸಿ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ನಮ್ಮ ಮೇಲೆ ತಿಕ್ಕ ಅವ್ರಿಗೊಂದೆ ಮಲ್ಕೊಳ್ಳೋದು ಅಷ್ಟೇನಾ? ಅಷ್ಟೇ. ಜನ ಜ್ಞಾಪಿಸ್ಕೋತಾರೆ ನಮ್ಮನ್ನ. ಜನ ಏನಕ್ಕೆ ನಾನು ನಂಬಿರೋ ಹುಡುಗರು ನಮ್ಮನ್ನ ನೆಪ್ಸ್ಕೊಂಡ್ರೆ ಸಾಕ್ತಾನೆ. ಜನ ನೆಪ್ಸ್ಕೊಂಡ್ರೆ ಏನು ಅಂತೀರಾ? ಹ್ಞೂ ಸಾಕಲ್ವಾ. ನಮ್ಮ ಹುಡುಗರು ಬಂದರೆ ಸಾಕು. ಊರವ್ರು ಬಂದು ನನಗೇನು ಸಿಗುತ್ತೆ? ₹1 ಪ್ರಯೋಜನ ಇಲ್ಲ, ಏನಿಲ್ಲ. ಅಷ್ಟೇ, ಏನಿಲ್ಲ. ಏನಿಲ್ಲ. ಬ್ರೋ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಜೆಟ್ ಸ್ಪ್ರೇ ಚೆನ್ನಾಗಿ ಯೂಸ್ ಮಾಡಿ. ಗಗನ ಅವ್ರು ಏನು ಮಾಡ್ತಾ ಇದ್ದೀರಾ? ಸೆಕೆಂಡ್ PU. ಯಾವ್ದು ತೊಗೊಂಡಿದ್ದೀರಾ? ಸೈನ್ಸ್. ಓಕೆ, ನಿಮ್ಗೊಂದು ಪ್ರಶ್ನೆ. ಜನ ನಾವು ಸತ್ತ ಮೇಲೂ ನಮ್ಮನ್ನು ಜ್ಞಾಪಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಅಚೀವ್ಮೆಂಟ್ ಮಾಡಬೇಕು. ಅದೇ ಏನು ಅಚೀವ್ಮೆಂಟು? ಏನಾದರೂ ಮಾಡಿದ್ರೆ ಜನ ಹೆಂಗೆ ಜ್ಞಾಪಿಸ್ಕೊಳ್ತಾರೆ ಹೇಳಿ? ಯಾವುದಾದ್ರೂ ಒಂದು ಫೀಲ್ಡಲ್ಲಿ ಅಚೀವ್ಮೆಂಟ್ ಮಾಡಿರ್ಬೇಕು. ಯಾವ್ದಾದ್ರು ಒಂದು ಫೀಲ್ಡಲ್ಲಿ? ಯಾವ ಫೀಲ್ಡಲ್ಲಿ? ಎಲ್ಲ ಫೀಲ್ಡಲ್ಲೂ ಅಚೀವ್ಮೆಂಟ್ ಮಾಡೋಕ್ಕಲ್ಲ, ಯಾವ್ದಾದ್ರು ಒಂದು ಫೀಲ್ಡಲ್ಲಿ ಅಂದರೆ ಯಾವುದು ನಿಮ್ಮ ಪ್ರಕಾರ? ಈಗ ನಮ್ಮದು ಸಿನಿಮಾ ಲ್ಯಾಂಡು. ನಿಮ್ಮದು? ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬಿಡ್ಬೇಕು ಅಂತೀರಾ? ಇಲ್ಲ, ನಮಗೆಲ್ಲ ಇದಿಲ್ಲ. ಮತ್ತೆ ಬೇರೆಯವರು ಅಚೀವ್ಮೆಂಟ್ ಅಂತ ಕೇಳಿದ್ರಿ, ನಮ್ಗಂತ ಕೇಳಿಲ್ಲ. ಬಟ್ ಅಚೀವ್ಮೆಂಟ್ ಮಾಡಿದ್ರೆ ಜನ ಜ್ಞಾಪಿಸ್ಕೊಳ್ತಾರೆ. ಪಕ್ಕನಾ? ಇಲ್ಲ, ಆ್ಯಕ್ಚುಲಿ ಬೇರೆ ಇದೆ ಆನ್ಸರ್, ಅದಕ್ಕೆ ಹೇಳ್ತೀನಿ. ಓಕೆ, ನಿಮ್ಗೆ ಇನ್ನೊಂದು ಪ್ರಶ್ನೆ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 50. ಇಲ್ಲ, ರಾಂಗ್.
ಆನ್ಸರ್ ಇದೆ, ನಾನು ಆಮೇಲೆ ಹೇಳ್ತೀನಿ. ಟ್ರೈ ಮಾಡಿ ನೋಡೋಣ. 5 ನೋಡಿ ಇಲ್ಲ 2 ಸೊನ್ನೆ ಹೋದ್ರನ್ನ ಅದು ನಾನು ಹೇಳಲ್ಲ. ಇದು ಸೂಪರ್. ಇದು ಪ್ರಶ್ನೆ ಕೇಳಿದ್ ಸೂಪರ್. ನೀವು ಇದು ಸೂಪರ್. ಇದು ಆನ್ಸರ್ ಕರೆಕ್ಟ್. 5 ಕರೆಕ್ಟ್ ಆನ್ಸರ್ 5 ಅದು ಕರೆಕ್ಟ್. ಥ್ಯಾಂಕ್ ಯು Thank you. ಥ್ಯಾಂಕ್ ಯು ರೀ. ಹಾಯ್ ಬ್ರದರ್, ನಿಮ್ಮ ಹೆಸರು ಹೇಳಿ. ಹರ್ಷಿತ್ ಏನು ಮಾಡ್ತಾ ಇದ್ದೀರಾ? 10th ಫಸ್ಟ್ ಪಿ ಯು ಫಸ್ಟ್ ಪಿ ಯು ಯಾವ ತೊಗೊಂಡಿದ್ದೀರಾ? CSB CSB. ಓಕೆ, ನಿಮ್ಗೊಂದು ಪ್ರಶ್ನೆ. ಜನ ನಾವು ಸತ್ತ ಮೇಲೂ ನಮ್ಮ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಸುಮ್ಮನೆ ಸತ್ತೋಗ್ಬಿಡು ಸುಮ್ಮನೆ ಸತ್ತೋಗ್ಬಿಡ್ಬೇಕು. ಕೇಳ್ತೀನಿ ಫಸ್ಟ್ ನೀವು ಹೇಳಿ. ಇವನಂತೆ ನೋಡಿ ನೀನು ಹೇಳ್ತೀನ. ಸರಿ ಓಕೆ ಬ್ರದರ್. ಹಾಯ್, ನಿಮ್ಮ ಹೆಸರು ಬನ್ರಿ. ಹಾಯ್, ನಿಮ್ಮ ಹೆಸರು ಹೇಳಿ. ಮೋಹನ್ ಅಂತ ಏನು ಮಾಡ್ತಾ ಇದ್ದೀರಾ? ಫಸ್ಟ್ ಪಿ ಯು ಓಕೆ, ಯಾವ ತೊಗೊಂಡಿದ್ದೀರಾ? CSB. CSBನಾ? ಓಕೆ, ನೀವು ಹೇಳಿ. ಜನ ನಾವು ಸತ್ತ ಮೇಲೂ ನಮ್ಮ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ತುಂಬ ಒಳ್ಳೆ ಕೆಲಸ ಮಾಡ್ಬೇಕು, ದೊಡ್ಡದಾಗಿ ಸತ್ತೋದ್ರೆ ಇವಾಗ ಟವರ್ ಇಂದ ಬಿದ್ದರೆ 1000 ಜನ ಓಡಾಡ್ತಿರ್ಬೇಕು ಅಂತ ಕಡೆ ಸತ್ತೋಗ್ಬೇಕು. ಮೆಟ್ರೋ ಇಂದ ಬೀಳ್ಬೇಕು, ಅವಾಗ ಜನ ಜ್ಞಾಪಿಸ್ಕೋತಾರಾ? ಹಂಗೆ ಅದೊಂಥರ ತುಂಬಾ ಒಂಥರ. ಟ್ರಾಫಿಕ್ ಇರುತ್ತಲ್ಲ, ಇದು ವೈಟ್ ಫೀಲ್ಡು ಅಂತ ಕಡೆ ಸತ್ತೋದ್ರೆ ತುಂಬಾ ಜನ ನೋಡ್ತಾ ಇರ್ತಾರೆ, ಅವಾಗ ನ್ಯಾಪಿಸ್ಕೊಂತಾನೆ ಇರ್ತಾರೆ ಎಷ್ಟೊಂದ್ ಜನ. ಹಂಗೆ White field ಅಲ್ಲಿ ಪಾಪ ಸತ್ತೋಗ್ಬಿಟ್ಟ ಇಲ್ಲಿ ಹಿಂಗೆ ಅಂತ ಎಲ್ಲ ನ್ಯಾಪಿಸ್ಕೊಂತಾರೆ. ಅದು ಅಂದ್ರೆ ಒಳ್ಳೆ ಹೆಸರು ಮಾಡ್ಬೇಕಂದ್ರೆ ನಾವು ವೈಟ್ ಫೀಲ್ಡ್ ಹತ್ರ ಹೋಗಿ ಸಾಯ್ಬೇಕು. ತುಂಬಾ ಟ್ರಾಫಿಕ್ ಇರೋ ಟೈಮ್ ಸೋಮವಾರ 11 ಗಂಟೆಗೆ ಹೋಗಿ, 10 ಸೋಮವಾರ ಗಂಟೆಗೆ 11 ಗಂಟೆಗೆ. ತುಂಬಾ ಒಳ್ಳೆ ಟೈಮ್ ಆಯ್ತು, ಅದು. ಹೋಗೋಣ ಹೋಗೋಣ. Bye. ಬಾಯ್. ಹಲೋ, ಹಾಯ್, ನಿಮ್ಮ ಹೆಸರೇನು? ಸ್ವಾತಿ ಹಾ? ಸ್ವಾತಿ ಸ್ವಾತಿ ಅವ್ರು ಏನು ಮಾಡ್ತಾ ಇದ್ದೀರಾ? ನಾನು BHM ಫಸ್ಟ್ ಇಯರ್ ಬಿ BHM ಫಸ್ಟ್ ಇಯರ್ BHM ಫಸ್ಟ್ ಇಯರಾ? ಓಕೆ ಸರಿ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು, ಆಯ್ತಾ? ನಿಮ್ಗೊಂದು ಪ್ರಶ್ನೆ. ಓಕೆ, ಓಕೆ ಜನ ನಾವು ಸತ್ತ ಮೇಲೂ ನಮ್ಮ ಜ್ಞಾಪಿಸ್ಕೋಬೇಕಂದ್ರೆ ನಾವು ಏನು ಮಾಡಬೇಕು? ಒಳ್ಳೆ ಕೆಲಸ ಮಾಡಬೇಕು, ಅದೇ ಏನು ಮಾಡ್ಬೇಕು ಹೇಳಿ ನೋಡೋಣ. ಒಳ್ಳೆ ಕೆಲಸ ಪುಣ್ಯ ಮಾಡಬೇಕು, ಯಾರಾದ್ರು ಕಷ್ಟದಲ್ಲಿ ಎಲ್ಲಿ ಬಿದ್ದರೆ ಹೆಲ್ಪ್ ಮಾಡಬೇಕು, ಒಳ್ಳೆ ಮನ್ಸಿಟ್ಕೋಬೇಕು. ಈ ಒಂದು 10 ಜನಕ್ಕೆ ಮಾಡ್ಬೋದಪ್ಪ, ನಮ್ಮ ಹತ್ರ ಎಷ್ಟು ದುಡ್ಡು ಅಷ್ಟು 10 ಜನ ಜ್ಞಾಪಿಸ್ಕೊಂತಾರೆ. ಅವಾಗ ಎಲ್ಲರೂ ಊರವ್ರೆಲ್ಲ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಊರವರೆಲ್ಲ ನೆನ್ಸ್ಕೊಬೇಕಂದ್ರೆ ನಿಮ್ಮ ಏರಿಯಾದಲ್ಲೇ ಅನ್ಕೊಳ್ಳಿ, ನಿಮ್ಮ ಏರಿಯಾದಲ್ಲೇ ಜ್ಞಾಪಿಸ್ಕೋಬೇಕು ಎಲ್ಲರೂ. ಆ ರೇಂಜ್ಗೆ ಏನು ಮಾಡ್ಬೋದು? ಆರೆಂಜ್ ಅಂದರೆ ಒಳ್ಳೆ ಹುಡುಗಿಯಾಗಿರ್ಬೇಕು ಅಷ್ಟೇ. ಒಳ್ಳೆ ಹುಡುಗಿಯಾಗಿದ್ರೆ ಜ್ಞಾಪಿಸ್ಕೋತಾರಾ? ಮೇ ಬಿ ಕೆಟ್ಟ ಹುಡುಗಿಯಾದ್ರೆ ಜ್ಞಾಪಿಸ್ಕೊಳ್ಳಲ್ಲ. ಅಷ್ಟು ಯಾರು ಒಳ್ಳೆ ನೆನ್ಸ್ಕೊಳ್ಳಲ್ಲ. ಹುಡುಗಿ ಅಂದ್ರೆ ಯಾವ ಥರ? ಯಾವ ಥರ ಅಂದರೆ ಲೈಕ್ ಒಳ್ಳೆ ಕೆಲಸನ ಮಾಡಿಕೊಂಡು ಹೌದಾ? ಸರಿ ಓಕೆ, ಸರಿ ಬಿಡಿ. ಇನ್ನೊಂದು ಪ್ರಶ್ನೆ ನಿಮ್ಗೆ, ಆಯ್ತಾ? ಜನ ನಮ್ಮನ್ನು ಸತ್ತ ಮೇಲೂ ನಮ್ಮ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡ್ಬೇಕು ಗೊತ್ತಾ? ಏನು ಮಾಡ್ಬೇಕು ಗೊತ್ತಾ? ಏನು ಮಾಡಬೇಕು? ಊರೆಲ್ಲ ಸಾಲ ಮಾಡಬೇಕು. ಅವಾಗ ಜ್ಞಾಪಿಸ್ಕೊಂತಾರೆ, ಮಗ ನಮ್ಮ ದುಡ್ಡು ತೊಗೊಂಡು ಸತ್ತೋಗ್ಬಿಡ. ಅದು ಬೈತಾರಲ್ವಾ, ಚೆನ್ನಾಗಿ ಜ್ಞಾಪಿಸ್ಕೊಳ್ಳೋದು. ಅವಾಗ ಬೈಯೋದು ಬೇಡವಲ್ವಾ? ಸಹಾಯ ಮಾಡಿದವ್ರಕಿನ್ನ ಸಾಲ ಮಾಡಿ ಸತ್ತೋಗ್ಬಿಟ್ರೆ ಜನ ಜಾಸ್ತಿ ಜ್ಞಾಪಿಸ್ಕೊತಾರೆ. ಥ್ಯಾಂಕ್ ಯು. ಓಕೆ, ಹಾಯ್, ನಿಮ್ಮ ಹೆಸರು ಹೇಳಿ. ವರ್ಷ ವರ್ಷ ಅವ್ರು ಏನು ಮಾಡ್ತಾ ಇದ್ದೀರಾ? ನಾನು B.Pharm ಫಸ್ಟ್ ಇಯರ್. B.Pharm ಫಸ್ಟ್ ಇಯರಾ? ಓಕೆ, ನನ್ನ ಹೆಸರು ಸುನಿಲ್, ನನ್ನ ಸರ್ ಅಲ್ಲ. ಓಕೆನಾ? ಕರಿಬಾಂಡ್ ಸುನಿಲ್. ಓಕೆ, ನಿಮ್ಗೊಂದು ಪ್ರಶ್ನೆ. ಓಕೆನಾ? ಜನ ನಾವು ಸತ್ತ ಮೇಲೂ ನಮ್ಮ ಜ್ಞಾಪಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಒಳ್ಳೆ ಕೆಲಸ ಮಾಡಬೇಕು. ಏನು ಒಳ್ಳೆ ಕೆಲಸ ಅಂದರೆ ಯಾವ ಥರ? ಏನು ಮಾಡಬೇಕು? 4 ಜನಕ್ಕೆ ಅನ್ನ ಹಾಕೋದಾಗ್ಲಿ ಅಥವಾ ಅವ್ರಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ರೆ ಕ್ಲಿಯರ್ ಮಾಡೋದಾಗ್ಲಿ ಒಳ್ಳೆ ಕೆಲಸಗಳು ಮಾಡ್ಬೇಕಷ್ಟೇ ಸರ್. ಅವ್ರು ಜ್ಞಾಪಿಸ್ಕೊಳ್ತಾರೆ ಅಂತ. ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಸರ್. ಹೌದು, ಕರೆಕ್ಟ್. ಅದು ಖಂಡಿತ. ಅದು ಅಪ್ಪಣ್ಣವ್ರನ್ನಂತೂ ಜ್ಞಾಪಿಸ್ಕೊಳ್ಬೇಕು, ಯಾಕಂದ್ರೆ ಅವ್ರು ಮಾಡೋ ಕೆಲಸನೇ ಅಂಥದ್ದಿದೆ ಅಲ್ವಾ? ಖಂಡಿತ ಅವ್ರು ಜ್ಞಾಪಿಸ್ಕೊಂತಾರೆ, ಮನಸ್ಸಲ್ಲಿ ಇದ್ದೇ ಇದ್ದಾರೆ ಅವ್ರು ಎಲ್ಲರೂ ಮನಸ್ಸಲ್ಲಿ. ಹೌದು. ಓಕೆ, ಈಗ ನಾನು ಕಾಮಿಡಿಯಾಗಿ ಕೇಳ್ತಾರಂಥ ಪ್ರಶ್ನೆ ಇದು. ಓಕೆನಾ? ಅವ್ರು ಸಾಧಕರು ಬಿಡಿ, ಅಪ್ಪಣ್ಣವ್ರ ಬಗ್ಗೆ ನಾವು ಮಾತಾಡೋಷ್ಟು ನಮ್ಗೆ ಯೋಗ್ಯತೆ ಇಲ್ಲ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಸಾಧಕರು ಅವರು ಸಾಧನೆ ಮಾಡಿದರೆ ನಗುವಿನ ಸರದಾರ್ ಅಂತಲೇ ಹೇಳ್ತಾರೆ ಅವ್ರನ್ನ. ಓಕೆನಾ? ಸರಿ, ಈಗ ನೀವು ಹೇಳಿ, ನಾವು ಸತ್ತ ಮೇಲೂ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಕಾಮಿಡಿಯಾಗಿ ಏನು ಹೇಳ್ಬೇಕು? ನಾನು ಆನ್ಸರ್ ಕೊಡ್ತೀನಿ. ತುಂಬ ಜನ ನಗಿಸ್ತಿರ್ಬೇಕು ನಿಮ್ಮ ಥರ. ನಮ್ಮ ಥರನಾ? ಹಾಂ, ಜ್ಞಾಪಿಸ್ಕೊತಾರೆ, ಅದು ಕರೆಕ್ಟ್, ಅದು ಕರೆಕ್ಟ್. ಬಟ್ ಅಷ್ಟು ಜ್ಞಾಪಿಸ್ಕೊತಾರಲ್ಲ ನನಗೆ ಗೊತ್ತಿಲ್ಲಪ್ಪ. ಹಾ. ತುಂಬ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡ್ಬೇಕು ಗೊತ್ತಾ? ಏನು ಮಾಡಬೇಕು? ಊರೆಲ್ಲ ಸಾಲ ಮಾಡ್ಬೇಕಂತ. ಹೌದೌದು. ಅವಾಗೆಲ್ಲ ಜ್ಞಾಪಿಸ್ಕೊಂತಾರಂತೆ, ನಾನು ದುಡ್ಡು ಎತ್ಕೊಂಡು ಹೋದ ಅಂತ. ಕರೆಕ್ಟಾ? ಹೌದು. ಹಾಂ, ಮಾಡಿಬಿಡಿ ನಾನು ಸುಮ್ಮನೆ ತಮಾಷೆಗೆ. ಓಕೆ, ಆಯ್ತು. ಥ್ಯಾಂಕ್ ಯು. Thank you. ಬಾಯ್. ಏ ಬನ್ನಿ. ಹಾಯ್, ಊಟ ಮಾಡಿದ್ರಾ? ಆಯಿತು. ಏನು ಮಾಡಿದ್ರಿ? ಏನು ಸಾರು ಮನೆಯಲ್ಲಿ? ಬೇಳೆ ಸಾರೆ. ಅದು ಇಷ್ಟೊತ್ತು ಬೇಕಾ ಹೇಳಕ್ಕೆ? ಸರಿ ಓಕೆ, ನಿಮ್ಮ ಹೆಸರು ಹೇಳಿ. ಮೋನಿಕಾ. ಮೋನಿಕಾ ಅವ್ರು ಏನು ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀನಿ PCA PCA. ಇಲ್ಲಿ ಓದ್ತಾ ಇದ್ದೀರಾ? ಆಟೋಲಿ? ಕಾಲೇಜ್. ಕಾಲೇಜ್ ಅಲ್ಲಿ? ಹಾಂ, ಆ ಥರ ಅಲ್ಲಿ ಕಾಲೇಜ್ ಅಲ್ಲ. ಓಕೆ ಸರಿ. ಓಕೆ, ಜನ ನಾವು ಸತ್ತ ಮೇಲೂ ನಮ್ಮನ್ನು ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಒಳ್ಳೇದು ಮಾಡಬೇಕು. ಅದೇ ಏನು ಮಾಡಬೇಕು ಒಳ್ಳೇದು ಅಂದರೆ? ನಮಗೆ ನಾವು ನಿಯತ್ತಾಗಿ ಇರಬೇಕು, ಬೇರೆಯವ್ರಿಗೂ ನಿಯತ್ತಾಗಿರ್ಬೇಕು. ಹೋಗ್ತೀನಿ. ಹಾಂ, ಹೇಳಿ. ನಮಗೆ ನಿಯತ್ತಾಗಿರ್ಬೇಕು, ಬೇರೆಯವ್ರಿಗೂ ನಿಯತ್ತಾಗಿರ್ಬೇಕು ಅಷ್ಟೇ. ಸೊ ಜ್ಞಾಪಿಸ್ಕೊಂತಾರ ಜನ ನಮ್ಮನ್ನ? ಸತ್ ಮೇಲೆ ಜ್ಞಾಪಿಸ್ಕೋತಾರ? ಒಳ್ಳೆಯವ್ರು ನಿಯತ್ತಾಗಿ ಸತ್ಮೇಲೆ ಜ್ಞಾಪಿಸ್ಕೊಳ್ಳಲ್ಲ. ಎಷ್ಟು ಜನ ಇದಾರೆ ರೀ ಆ ಥರ? ಹಾಂ, ಸತ್ ಮೇಲೆ ನೆನಪಿಸ್ಕೊಳ್ಳಲ್ಲ, ಒಂದು 5 ದಿವಸ ನೆನಪ ಇರುತ್ತೆ ಅಷ್ಟೇ. ಅಷ್ಟೇ. ಅದಾದ್ಮೇಲೆ ಮರ್ತೋಗ್ತಾರೆ. ಇನ್ನು ಫ್ಯೂಚರಲ್ಲಿ ಏನಾರ ಬ್ರೇಕಿಂಗ್ ನ್ಯೂಸ್ ಟಿವಿಯಲ್ಲಿ ಬಂದರೆ ಅದನ್ನ ಮಾತಾಡ್ತಾರೆ. ಬಟ್ ಕೊನೆಯವ್ರಿಗೂ ಜ್ಞಾಪಿಸ್ಕೋಬೇಕು ಆ ಥರ ಒಂದು ಅದು ಐಡಿಯಾ ನಮ್ಮ ನಿಮ್ಗೆ? ಅಪ್ಪ ಅಮ್ಮ ಮಾತ್ರ ನೆನಪಿಸ್ಕೊಳ್ಳೋ ಅಷ್ಟೇ, ಅಷ್ಟೇ, ಇನ್ಯಾರು? ಬೇರೆ ಯಾರು ನೆನಪಿಸ್ಕೊಳ್ಳಲ್ಲ. ಓಕೆ, ನಿಮ್ಗೆ ಐಡಿಯಾ ಕೊಡ್ತೀನಿ ರೀ. ಹಾಯ್, ನಿಮ್ಮ ಹೆಸರು ಹೇಳಿ. ಶ್ರೇಯಾ ಶ್ರೇಯಾ ಅವ್ರು ನೀವೇನು ಮಾಡ್ತಾ ಇದ್ದೀರಾ? BC ಓದ್ತಾ ಇದ್ದೀನಿ. BC ಓದ್ತಾ ಇದ್ದೀರಾ? ಓಕೆ, ನೀವು ಹೇಳಿ, ಜನ ನಾವು ಸತ್ತ ಮೇಲೂ ನಮ್ಮನ್ನು ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ದೊಡ್ಡ ಅಚೀವ್ಮೆಂಟ್ ಏನಾದರೂ ಮಾಡಿಬಿಟ್ಟು ದೊಡ್ಡದಂದ್ರೆ ಯಾವ ಥರ? ಏನು ಅಚೀವ್ಮೆಂಟು? ದೊಡ್ಡ ಸೆಲೆಬ್ರಿಟಿ ಥರ ಆಗಬೇಕು, ಇಲ್ಲಾಂದರೆ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಇದು ಸೂಪರ್, ಇದು ಚೆನ್ನಾಗಿ ಹೇಳಿದ್ರಿ, ಇದು ಸೂಪರ್, ಇದು ಕರೆಕ್ಟ್.
ಬಟ್ ಇನ್ನೂ ಜ್ಞಾಪಿಸ್ಕೋಬೇಕಾದ್ರೆ ಏನು ಮಾಡಬೇಕು? ಜನ ಎಲ್ಲ ಬೈಕೊಳ್ಳಬೇಕು, ಸಖತ್ತಾಗಿದ್ದಾರನೋ ಅನ್ಬೇಕು, ಆ ಥರ ಆಗ್ಬೇಕು. ಏನು ಮಾಡ್ಬೇಕು? ದರ್ಶನ್ ಥರ ಆಗಬೇಕು. ಏನು ಯಾವ ಥರ? ದರ್ಶನ್ ಥರ ಆಗಬೇಕು. ಬೈತಾರೆ ಮತ್ತು ಅವ್ರನ್ನೇ ಅಭಿಮಾನಿ ಹಂಗೆ ಹಿಂಗೆ ಅಂತಾರೆ. ಬಟ್ ಹಂಗಿರಬಾರ್ದು. ಇವಾಗ ನಾವು ಓದ್ತಾ ಇದ್ದೀವಿ, ನಾವೇನೋ ಆಂಟ್ರಪ್ರಿನರ್ ಆದರೆ ಫ್ಯೂಚರಲ್ಲಿ ನಾವು ಬರೋ ಜನ್ರೇಷನ್ಗೆ ಹೆಲ್ಪ್ ಮಾಡಿದ್ರೆ ಮೇ ಬಿ ಅವರು ನಮ್ಮನ್ನು ಜ್ಞಾಪಿಸ್ಕೋತಾರೆ. ಆ ಥರ ಮಾಡಬೇಕಿಲ್ಲ. ಏನು ಗೊತ್ತಾ, ಆ್ಯಕ್ಚುಲಿ ಜನ ನಾವು ಸತ್ತ ಮೇಲೂ ನಮ್ಮನ್ನು ಜ್ಞಾಪಿಸ್ಕೋಬೇಕಂದ್ರೆ ಊರೆಲ್ಲ ಸಾಲ ಮಾಡ್ಬೇಕಂತ. ದುಡ್ಡು ಹೊತ್ಕೊಂಡು ಹೋಗ್ಬಿಟ್ಟ ಅಂತಾರಂತ ಅವಾಗ. ಯಾವ ಜ್ಞಾಪಿಸ್ಕೊಂತಿರ್ತಾರೆ? ದುಡ್ಡಿನ ವಿಚಾರ ಬಂದಾಗ ಕಷ್ಟ ಇರ್ತೈತೆ ಮನೆಯೊಳಗಡೆ. ನಾನು ದುಡ್ಡು ಕೊಟ್ಟಿದ್ದೆ, ಎತ್ಕೊಂಡು ಹೋಗ್ಬಿಟ್ನಲ್ಲ ಅಂತಾರ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಹಂಗೆ ಮಾಡಿದ್ದೀರಿ ನೀವು, ಮಾಡಕ್ಕೋಗ್ಬಿಡಿ ಸುಮ್ಮನೆ ತಮಾಷೆ. ಥ್ಯಾಂಕ್ ಯು. ನಮಸ್ಕಾರ. ನಿಮ್ಮ ಹೆಸರು? ಹರೀಶ್. ಏನು ಮಾಡ್ತಾ ಇದ್ದೀರಾ ನೀವು? ನಾನು ಲೆಕ್ಚರ್ ಸರ್, ಇಲ್ಲೇ ಕೇಳಿ. ಹೌದಾ? ಓ ಸೂಪರ್ ಸರ್, ಒಳ್ಳೇದಾಯ್ತು ಬಿಡಿ. ಓಕೆ ಸರ್, ನಿಮ್ಗೊಂದು ಪ್ರಶ್ನೆ. ಜನ ನಾವು ಸತ್ತ ಮೇಲೂ ನಮ್ಮನ್ನು ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಒಳ್ಳೆ ಹೆಸರು ಮಾಡ್ಬೇಕು ಸರ್. ಒಳ್ಳೆ ಹೆಸರು ಅಂದರೆ ಯಾವ ಥರ ಸರ್? ಅಂದರೆ ಒಳ್ಳೆ ಕೆಲಸ ಮಾಡಿರಬೇಕು. ಹಾಂ, ಒಳ್ಳೆ ಕೆಲಸ ಮಾಡಬೇಕು. ಮಾಡಬೇಕು. ಅವ್ರು ಜ್ಞಾಪಿಸ್ಕೋತಾರೆ ಅಂತೀರಾ? ಹೌದು. ಶೋರಾ? ಹೌದು. ಹೌದಾ? ಮತ್ತು ಅದು ಬಿಟ್ಟು ಇನ್ನೇನಿಲ್ಲ? ಮತ್ತೇನೂ ಇಲ್ಲ. ಇಲ್ಲ ಅಂತೀರಾ? ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ಬನ್ನಿ ಮಾತಾಡಿ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ನನ್ನ ಹೆಸರು ಯೋಗೇಶ್ ಅಂತ. ಏನು ಮಾಡ್ತಾ ಇದ್ದೀರಿ ಸರ್? ನಾನು ಎಕನಾಮಿಕ್ಸ್ ಲೆಕ್ಚರ್ KLE ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ? ಹಾಂ ಓಕೆ ಸರ್. ಏನು ನಿಮ್ಗೊಂದು ತಮಾಷೆ ಒಂದು ಪ್ರಶ್ನೆ ಇದು. ಜಸ್ಟ್ ಯಾಕೆ ಪಾಪ ನೀವು ಹೇಳ್ಕೊಟ್ಟೆಲ್ಲ ಬೇಜಾರಾಗಿರ್ತಾರೆ, ಸ್ವಲ್ಪ ನಗು ಅನ್ನೋದು ನಿಮಗೂ ಬೇಕು ಅಲ್ವಾ? ಸೊ ಅದಕ್ಕೆ ನಾನು ಕೇಳೋ ಪ್ರಶ್ನೆ ಸರ್, ಜನ ನಾವು ಸತ್ತ ಮೇಲೂ ನಮ್ಮ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು ಅಂತ? ಸರ್, ಜನ ನಾವು ಹೇಗಿದ್ರು ಒಬ್ಬರು ನೆನೆಸ್ಕೋತಾರೆ, ಕೆಲವೊಬ್ರು ನೆನಪಿಸ್ಕೊಳ್ಳಲ್ಲ. ನೆನಪಿಸ್ಕೋಬೇಕು ಅಂತ ಜನಗಳಿಗೆ ನಾವು ಇಷ್ಟ ಆಗಬೇಕು ಅಂದರೆ ಒಳ್ಳೆ ಕೆಲಸ ಮಾಡ್ತಾ ಹೋಗಬೇಕು, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕು ಸರ್. ಫಸ್ಟ್ ಒಳ್ಳೆ ವ್ಯಕ್ತಿಯಾಗಿ ಅಂದರೆ ಲೈಕ್ ಟು ಬಿ ಕೈಂಡ್, ಯಾರನ್ನು ದ್ವೇಷ ಮಾಡಬಾರ್ದು. ಇನ್ನೊಂದು ಸಮಾಜದಲ್ಲಿ ಒಳ್ಳೆತನ ಉಳಿಸ್ಕೋಬೇಕು ಅಂದರೆ ಒಳ್ಳೆಯದನ್ನೇ ಮಾಡಬೇಕು, ಮತ್ತು ಕೆಟ್ಟ ಕೆಲಸಗಳಿಗೆ ಇನ್ವಾಲ್ವ್ ಆಗಬಾರ್ದು. ಏನು ಲೀಗಲಿ ಅಂತ ನೋಡ್ತೀವಿ, ಕಾನೂನು ವಿರುದ್ಧವಾಗಿ ಏನು ನಡ್ಕೋಬಾರ್ದು. ಒನ್ ಥಿಂಗ್, ಫಸ್ಟ್ ನಮ್ಮ ಕಂಟ್ರಿನ ಗೌರವಿಸಬೇಕು, ಜೊತೆಗೆ ನಾವು ಒಳ್ಳೆ ಕೆಲಸ ಮಾಡಬೇಕು, ಸುಳ್ಳು ಹೇಳಬಾರ್ದು ಅದು ಮೊದಲನೇದಾಗಿ, ಮತ್ತು ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕು ಸರ್. ಅದನ್ನು ಮಾಡಿದ್ರೆ ಖಂಡಿತ ನಾವು ಒಳ್ಳೆಯ ಗುರುತಿಸ್ಕೋಬೋದು ಸಮಾಜದಲ್ಲಿ. ಮತ್ತು ಬಿ ಎ ಆನೆಸ್ಟ್ ಅಂತ ತಗೊಂಡಾಗ ಎಫರ್ಟಾಗಿ ಏನಾದ್ರು ಒಂದು ಸಾಧನೆ ಮಾಡಬೇಕು. ಸಾಧನೆ ಮಾಡಿದಾಗ ನಮ್ಮನ್ನು ನೆನಪಿಸ್ಕೋತಾರೆ. ಮತ್ತು ಫಸ್ಟು ಸಮಾಜ ಇವತ್ತು ನೆನಪಿಸ್ಕೋಬೇಕು ಅಂದರೆ ಬಡತನ ನಿರ್ಮೂಲನೆ ಆಗ್ತಿದೆ. ಇನ್ನೊಂದು ಕಡೆ ಬಡತನ ನಿರ್ಮೂಲನೆ ಆಗ್ತಿದೆ ಅಂತ ತಗೊಂಡಾಗ ಬಡವ್ರಿಗೆ ನಾವು ಹೆಲ್ಪ್ ಮಾಡಬೇಕು. ಸಪೋಸ್ ನಮ್ಮ ಕೈಲಾದರೆ ಹೆಲ್ಪ್ ಮಾಡಬೇಕಾಗಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಬೇಕು, ಕೆಟ್ಟದಂತೂ ಮಾಡಬಾರ್ದು. ಒನ್ ಥಿಂಗ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಸರ್, ಇದು ಕಾಮಿಡಿಗೆ ಏನಂದರೆ ನೀವು ಹೇಳಿದ್ದು ತುಂಬ ಚೆನ್ನಾಗಿದೆ. ಇದು ಲಾಸ್ಟಿಗೆ ಮೆಸೇಜ್ ಹಾಕೊಂಬಿಡಿ ಎಡಿಟರ್ಸ್, ಇದನ್ನು ಲಾಸ್ಟಿಗೆ ಹಾಕೊಂಬಿಡಿ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮಾಸ್ಟ್ರು, ಸೊ ಇದನ್ನು ಹಾಕೊಳ್ಳಿ. ಸೊ ಆ್ಯಕ್ಚುಲಿ ನಮ್ದೇನಂದ್ರೆ ಪ್ರಶ್ನೆ, ನಾವು ಸತ್ತ ಮೇಲೆ ಜನ ನಾವು ಜ್ಞಾಪಿಸ್ಕೋಬೇಕಂದ್ರೆ ಊರೆಲ್ಲ ಸಾಲ ಮಾಡ್ಬೇಕಂತ. ಸಾಲ ಮಾಡಬೇಕಂತ ಸರ್, ಅವಾಗ ಜ್ಞಾಪಿಸ್ಕೊತಾರಂತೆ ತುಂಬ ಸರ್. ಅದು ತಪ್ಪು ಸರ್. ಆ್ಯಕ್ಚುಲಿ ಸಾಲ ಮಾಡಬೇಕು ಅಂತ ತಗೊಂಡಾಗ ಈಗ ಆಲ್ರೆಡಿ ತುಂಬ ಅದನ್ನೇ ಅವಾಗಲೇ ಜ್ಞಾಪಿಸ್ಕೊಳ್ಳೋದು, ಬೈಕೊಳ್ಳೋದು, ಹೊಗಳ್ಸ್ಕೊಳ್ಳೋದು ಎಲ್ಲ ಇರ್ತೈತೆ ಅಲ್ಲೇ. ಸೊ ಇದು ಕಾಮಿಡಿ ಅಷ್ಟೇ. ಯಾರು ಹೋಗಲ್ಲ ಸರ್ ಸಾಲ ಮಾಡಿದ್ರೆ. ಆ್ಯಕ್ಚುಲಿ ಸಾಲ ಮಾಡಬಾರ್ದು ನಮ್ಮ ಪ್ರಕಾರ. ಸಾಲ ಸೂಲ ಅಂತ ಹೇಳ್ತೀವಿ, ನಾನು ಬೀಯಿಂಗ್ ಎಕನಾಮಿಕ್ಸ್ ಆಗಿ ಹೇಳ್ತೀನಿ, ಸಾಲ ಮಾಡಬಾರ್ದು. ಸಾಲ ಮಾಡಿದ್ರೆ ಯಾರು ಬದುಕ್ತಾನೋ ದಿಸ್ ಎ ರಿಯಲಿ ಗುಡ್ ರಿಚ್ ಪರ್ಸನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಯಾಂಗ್ಳೂರಲ್ಲಿ ನಾನು ನೋಡಿದ ಪ್ರಕಾರ ನೋಡಿದ್ರೆ ಎಲ್ಲ ಕಾರ್ ತೊಗೊಂಡು IT ವರ್ಕ್ ಮಾಡ್ತಾರೆ, ಮೈ ತುಂಬ ಸಾಲ ಇರುತ್ತೆ. ಇದು ಲೈಫ್ ಅಲ್ಲ. ಸಾಲ ಮಾಡದೆ ಬೇಕಾದ್ರೆ ಅಂಬ್ಲಿ ಕುಡೀಲಿ ಅಥವಾ ಅನ್ನ ತಿನ್ನಲಿ, ನಾವೇನು ಲಕ್ಸುರಿ ಲೈಫ್ ಬೇಡ ಸರ್. ಏನಿದರಲ್ಲಿ ಬದುಕಬೇಕು, ಸಾಲ ಮಾಡದೆ ಬದುಕದೆ, ದಟ್ ಇಸ್ ರಿಯಲಿ ಗ್ರೇಟ್ ಅಷ್ಟೇ. ಸೂಪರ್ ಸರ್, ಥ್ಯಾಂಕ್ ಯು. ಎಸ್ ಅನ್ನೋದಾದ್ರೆ ಕಾರ್ಯಕ್ರಮ ನೋಡಿದ್ರಲ್ಲ, ತುಂಬ ಇಷ್ಟಪಟ್ಟಿದ್ದೀರಾ ಅಂದ್ಕೊಳ್ತೀನಿ. ಸೊ ಹೀಗೆ ಹಲವಾರು ಪ್ರಶ್ನೆಗಳು ತೊಗೊಂಡು ಬರ್ತಾ ಇರ್ತೀನಿ, ನಿಮ್ಮ ನಗ್ಸೋ ಪ್ರಯತ್ನ ಕೊನೆವರೆಗೂ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ ಫ್ರೀಡಮ್ TV ಕಾಮಿಡಿ ಎಕ್ಸ್ಪ್ರೆಸ್ ಕಾರ್ಯಕ್ರಮ. ಹೊರಟು ಬರಲ್ಲ, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.